ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಾತಿ ಗಣತಿ ವರದಿ ಜಾರಿಗೆ ಇವತ್ತೇ ಕ್ಲೈಮ್ಯಾಕ್ಸ್. ಸಂಜೆ 4 ಗಂಟೆಗೆ ವಿಶೇಷ ಸಚಿವ ಸಂಪುಟ ಸಭೆ ಇದೆ. ಹಾಗಾದ್ರೆ ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ? ಮುಂದಿನ ತೀರ್ಮಾನದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಜಾತಿ ಗಣತಿ ಅನುಷ್ಠಾನಗೊಳ್ಳಬೇಕು ಅನ್ನೋದು ಒಂದಷ್ಟು ಜನರ ಆಕ್ಷೇಪ ಇದೆ, ಮತ್ತೊಂದಷ್ಟು ಜನರು ವಿರೋಧ ವ್ಯಕ್ತಪಡಿಸಿದ್ದಾರೆ, ಬೇಡ ಅಂತ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಾತಿ ಗಣತಿ ವರದಿ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿರುವಂತ ವಿಚಾರ ಪ್ರತಿ ರಾಜ್ಯದಲ್ಲೂ ಕೂಡ ಮಾಡ್ತಾರೆ, ಇದು ಕೇಂದ್ರ ಸರ್ಕಾರದ್ದಲ್ಲ. ಹಾಗಾಗಿ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಿದೆ. ಜಾತಿ ಗಣತಿ ವರದಿಯನ್ನ ನಾನ್ ನೋಡಿಲ್ಲ ಅಂತ ಖರ್ಗೆ ಅವರು ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಮಂಡನೆ ಆಗ್ತಾ ಇದೆ, ಏನಂತ ಅದನ್ನ ನೋಡಿ, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಪ್ರತಿಯೊಂದು ರಾಜ್ಯದಲ್ಲಿ ಅವ್ರವ್ರು ಮಾಡ್ತಾರೆ. ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದು ಏನಲ್ಲ. ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ. ನಾವು ನೋಡಿಲ್ಲ, ಅದನ್ನ ರಾಜ್ಯ ಸರ್ಕಾರಕ್ಕೆ ಬಿಟ್ಟು ನನ್ನ ಅಭಿಪ್ರಾಯನ ಹೇಳಿದೆ. ರಾಜ್ಯದಲ್ಲಿ ಜಾತಿ ಗಣತಿ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಮಂಡನೆ ಆಗ್ತಾ ಇದೆ, ಏನಂತ ಅದನ್ನ ನೋಡಿ, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಪ್ರತಿಯೊಂದು ರಾಜ್ಯದಲ್ಲಿ ಅವ್ರವ್ರು ಮಾಡ್ತಾರೆ. ಇದು ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರತಿಕ್ರಿಯೆ. ಯಾಕೆಂದ್ರೆ ಇದು ಆಯಾ ರಾಜ್ಯಗಳಲ್ಲಿ ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಜಾತಿ ಗಣತಿ, ಶೈಕ್ಷಣಿಕ ಸಮಿತಿ ಸಮೀಕ್ಷೆ ಇದೆಲ್ಲವೂ ಕೂಡ ಆಗುತ್ತೆ. ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದದು. ಯಾಕೆಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಇರುವಂತದ್ದು ಸಿಎಂ ಆಗಿ ಸಿದ್ದರಾಮಯ್ಯ ಇದ್ದಾರೆ, ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರಿದ್ದಾರೆ, ರಾಜ್ಯ ಸಚಿವ ಸಂಪುಟ ಇದೆ. ಆ ಸಂಪುಟದಲ್ಲಿ ಏನ್ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ ಅನ್ನೋದನ್ನ ನೋಡ್ಬೇಕಿದೆ. ಸಚಿವರು ಏನ್ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಯಾಕೆಂದ್ರೆ ಇಲ್ಲಿ ಲಿಂಗಾಯತ ಇರಬಹುದು ಅಥವಾ ಒಕ್ಕಲಿಗ ಸಮುದಾಯ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು. ಮತ್ತೊಂದು ಕಡೆ ಯಾದವ ಸಮುದಾಯ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ನಮ್ಮನ್ನ ಡಿವೈಡ್ ಮಾಡಿದ್ದಾರೆ ಅನ್ನುವಂತ ಕಾರಣಕ್ಕೆ. ಹಾಗಾಗಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಯಾರ್ಯಾರು ಏನೇನ್ ಅಭಿಪ್ರಾಯಗಳನ್ನ ಹೇಳ್ತಾರೆ, ಅದ್ರ ಆಧಾರದ ಮೇಲೆ ಜಾತಿ ಗಣತಿಯನ್ನ ಅನುಷ್ಠಾನಕ್ಕೆ ತರ್ತಾರೋ ತರಲ್ವೋ ಅಥವಾ ಇನ್ನೂ ಕೂಡ ಹೆಚ್ಚಿನ ಸಮಯಾವಕಾಶವನ್ನ ತೆಗೆದುಕೊಳ್ತಾರೋ. ಯಾಕೆಂದ್ರೆ ಮತ್ತೊಂದು ಸಂಪುಟ ಉಪ ಸಮಿತಿಯನ್ನ ರಚಿಸುವಂತ ಸಾಧ್ಯತೆ ಕೂಡ ಇದೆ. ಆ ಸಮಿತಿ ರಚನೆ ಆದ ನಂತರ ಅದಕ್ಕೆ 6 ತಿಂಗಳ ಸಮಯ ತೆಗೆದುಕೊಳ್ತಾರೆ. ಆ ಸಾಧ್ಯತೆಗಳು ಕೂಡ ಇರೋದ್ರಿಂದ ಇದ್ರ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಕೂಡ ರಿಯಾಕ್ಟ್ ಮಾಡೋದಕ್ಕೆ ಹೋಗಿಲ್ಲ. ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿರುವಂತ ವಿಚಾರ. ಇವತ್ತು ಹೇಗಿದ್ರು ಅದಕ್ಕೆ ಅಂತಾನೆ ವಿಶೇಷ ಸಂಪುಟ ಸಭೆಯನ್ನ ಕರೆದಿರೋದು. ಇದೊಂದೇ ವಿಚಾರ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗೋದು. ಯಾವ್ಯಾವ ಸಚಿವರು ಎಷ್ಟು ಓದ್ಕೊಂಡ್ರು ಈ ಒಂದು ವರದಿಯನ್ನ, ಯಾವ ಆಂಗಲ್ ಅಲ್ಲಿ ಅವ್ರು ಮಾತನಾಡಬಹುದು, ಅವ್ರವ್ರ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಏನ್ ಸಮಸ್ಯೆಗಳಿರ್ಬೋದು ಅವರೇ ಹೇಳ್ಬೇಕಾಗುತ್ತೆ ಇವತ್ತು ಕ್ಯಾಬಿನೆಟ್ ನಲ್ಲಿ.